ಅದಕ್ಕೆ ಹೀಗೆ ಮಾಡಿದೆ. ಅಶೋಕ್, ಅದು ನನಗೆ ಗೊತ್ತಿಲ್ಲದೆ ಮಾಡಿದ್ದು ಅಂತ ಹೇಳದ್ನಲ್ಲ. ಇವತ್ತು ಸಹ ನೀನ್ ಗೊತ್ತಿಲ್ಲದೆ ಏನಾದ್ರು ಮಾಡಿದ್ರೆ ಅಂದ್ರೆ ನೀನ್ ಏನೇ ಮಾಡಿದ್ರು ಗೊತ್ತಿಲ್ಲದೆ ಮಾಡ್ತಿದ್ಯಾ? ಪೂಜೆ ಶುರು ಆಗೋದಕ್ಕೆ ಮುಂಚೆನೆ ನಿನ್ನಿಂದ ತೊಂದರೆ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇತ್ತು. ಇತ್ತೀಚೆಗೆ ನಿನ್ನ ವರ್ತನೆಯಿಂದ ನನಗೆ ಭಯ ಶುರು ಆಗಿದೆ. ಚೆನ್ನಾಗೇ ಇರ್ತೀಯ, ಇದ್ದಕ್ಕಿದ್ದಾಗೆ ನಿನ್ ಬಿಹೇವಿಯರ್ ಬದಲಾಗತ್ತೆ. ನಾನು ನಿನ್ನ ಹೇಗ್ ನಂಬಲಿ? ಈ ಕ್ಷಣಕ್ಕೆ ಚೆನ್ನಾಗಿರ್ತೀಯ ಅನ್ಕೊಂಡ್ರೆ ಇನ್ನೊಂದು ಕ್ಷಣಕ್ಕೆ ಬದಲಾಗಿರ್ತೀಯ. ನಿಂಗೆ ಚೈತ್ರನ್ ಕಂಡ್ರೆ ಆಗ್ತಾ ಇಲ್ಲ. ಈ ಮನೇಲಿ ಯಾರ ಜೊತೆಗೂ ಸರಿಯಾಗಿ ಮಾತಾಡ್ತಾ ಇಲ್ಲ. ಯಾರ ಜೊತೆಗೋ ಯಾಕೆ, ನನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಿಲ್ಲ. ಒಬ್ಬೊಬ್ಳೆ ಇರ್ತೀಯ, ಏನೇನೋ ಯೋಚನೆ ಮಾಡ್ತಿರ್ತೀಯ, ಒಬ್ಬೊಬ್ಳೆ ಮಾತಾಡ್ತಿರ್ತೀಯ. ಯಾಕೆ ಹೀಗೆ ಕೇಳಿದ್ರೆ ಉತ್ತರ ಇಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಇನ್ನೂ ನನ್ನ ಅರ್ಥ ಮಾಡ್ಕೊಂಡಿಲ್ವಾ ಆರ್ತಿ? ತೊಂದರೆ ಬಂದಾಗ ಹೆಗಲು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈಗ ಗಂಡ ಅನ್ನೋ ನನ್ನ ಸ್ಥಾನಕ್ಕೆ ಏನ್ ಬೆಲೆ ಬಂತು? ಹೆಂಡತಿಯಾಗಿ ನೀನು ಅರ್ಥ ಆಗೋದು ನನಗೆ ಇಷ್ಟು ಕಷ್ಟ ಆಗ್ಬಾರ್ದು ಆರ್ತಿ. ನನ್ನ ಅವಶ್ಯಕತೆ ಇಲ್ಲ ಅಂದ್ರೆ ಬೇಡ. ಬೀಗ ಹಾಕಿದ್ರು, ಕೀ ನನ್ನ ಹತ್ರನೇ ಇದ್ರು, ನೀನು ಹೊರಗೆ ಬಂದೆ. ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಹೋಗಿ ಬಾಗ್ಲು ನೋಡ್ಕೊಂಡ್ ಬಂದೆ. ಬಾಗ್ಲು ಕೂಡ ಹೊಡೆದಾಕಿಲ್ಲ. ಇದು ನನ್ನಲ್ಲಿ ನಿನ್ ಬಗ್ಗೆ ಸಂಶಯ ಹುಟ್ಟಿಸತ್ತೆ. ನನ್ನ ದಾರಿಗೆ ಅಡ್ಡವಾಗಲು ಯಾವುದೋ ಒಂದು ಶಕ್ತಿ ಉದ್ಭವ ಆಗ್ತಾ ಇದೆ. ಯಾವುದದು? ಯಾವುದದು? ಯಾರ ಸೃಷ್ಟಿ ಅದು? ಯಾವ ಶಕ್ತಿ ಅದು? ಯಾರಿಗೆ ಒಲಿದ ಕಾರ್ಯದ ಫಲ ಅದು? ಮನೆ ಒಳಗೆ ಚಿರು ಇದ್ರು ಮನೆ ಒಳಗಡೆ ನಂದಿ ಹೇಗೆ ಪ್ರವೇಶ ಮಾಡ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನೆಗೆಟಿವ್ ಎನರ್ಜಿ ಇರೋ ಕಡೆ ನಂದಿ ಪ್ರವೇಶ ಆಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತು. ಈಗ ಇಲ್ಲಿ ನಂದಿ ಪ್ರವೇಶ ಆಗಿದೆ ಅಂದಮೇಲೆ ಮನೆಯಲ್ಲಿ ಚಿರು ಇದಾನ ಅನ್ನೋದ್ರ ಬಗ್ಗೆ ಅನುಮಾನ ಶುರು ಆಗ್ಬಿಟ್ಟಿದೆ. ಚಿರು ಇದ್ದಾನೆ,
ಅದು ಹೇಗೆ ಹೇಳ್ತೀರಾ? ಆರ್ತಿ ಚಿರು ಜೊತೆ ಸ್ಟೋರ್ ರೂಮ್ನಲ್ಲಿ ಮಾತಾಡ್ತಿರೋದನ್ನ ನಾನೇ ಕೇಳಿಸ್ಕೊಂಡೆ. ಹೌದು ಕೃಪಾಕರ್, ಆರ್ತಿ ಚಿರು ಜೊತೆ ಮಾತಾಡ್ತಿರೋದನ್ನ ನಾನೇ ನೋಡಿದೆ. ಮಾಯಾ ಕಡಗದಲ್ಲಿ ನೋಡಿದ್ರಾ? ಮಾಯಾ ಖಡ್ಗದಲ್ಲಿ ನೋಡಬೇಕು ಅಂತಾನೆ ಹೋದೆ. ಏನೋ ಡಿಸ್ಟರ್ಬ್ ಆಗಿ ಎಲ್ಲ ಹಾಳಾಗೋಯ್ತು. ಮತ್ತೆ ಚಿರು ಬಂದಿದ್ದಾನೆ ಅಂತ ಹೇಗೆ ಹೇಳ್ತೀರಾ? ಅವರಿಬ್ಬರು ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಚಿರು ವಾಯ್ಸ್ ಕೇಳಿಸ್ತಾ? ಹೌದು, ಅವನ ವಾಯ್ಸ್ ಕೇಳಿಸಿದ್ದಕ್ಕೆ ಅವನ್ನ ನೋಡಬೇಕು ಅಂತ ಹೋದೆ. ಆದರೆ ಅವನು ಕಾಣಿಸ್ಲಿಲ್ಲ. ಅವನ ಮನೆ ಒಳಗಡೆ ಇದ್ರೂ ನಂದಿ ಮನೆ ಒಳಗಡೆ ಪ್ರವೇಶ ಆಗಿದೆ. ಅದನ್ನೇ ನನಗೆ ನಂಬೋದಕ್ಕಾಗ್ತಾ ಇಲ್ಲ. ಎಲ್ಲ ವಿಚಿತ್ರವಾಗಿ ನಡೀತಾ ಇದೆ. ಏನೋ ಮರ್ಮ ಇದೆ. ಶಿವಸ್ಯ ಪ್ರಸಾದಮಿದಂ. ಅಯ್ಯ, ನಿಮ್ಮ ಭಾಷೆ ನನಗೆ ಅರ್ಥ ಆಗಲ್ಲ. ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಶಿವನ ಪ್ರಸಾದವಿದು. ಶಕ್ತಿ ತುಂಬಿರೋ ಕಾವಲುಗಾರ ಈ ನಂದಿ. ತಾಂಬೂಲ ಪತ್ರೇಪಿ ಹಿ ನಿರ್ಮಿತಂ ಏಕಂ ಬೃಹತ್ ಪ್ರತ್ಯಸೌಪರಿ. ವೀಳ್ಯದೆಳೆಗಳಿಂದ ಪೋಣಿಸಿದ ದೊಡ್ಡ ಎಲೆಯ ಮೇಲೆ ಅಕ್ಕಿಯನ್ನು ಹರಡಿ ತಾಂಡೂಲಂ ಪ್ರಸಾರಿತವ್ಯಂ. ತಾಂಡೂಲಸ್ಯ ಉಪರೇ ಕುಂಕುಮಂ ಪ್ರಸಾರಿತವ್ಯಂ. ಅದರ ಮೇಲೆ ಕುಂಕುಮದ ರಾಶಿಯನ್ನು ಹರಡಿ ತಸ್ಯ ಉಪರೇಂ ಇದಂ ನಂದಿಂ ಗೃಹಸ್ಯಾಭಿಮುಖೇ ಈಶಾನ್ಯ ದಿಶೆ ಪ್ರತಿಷ್ಠಾಪಿತವ್ಯಂ. ಅದರ ಮೇಲೆ ಈ ನಂದಿಯನ್ನು ಇಟ್ಟು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಮನೆಗೆ ಅಭಿಮುಖವಾಗಿ ಈ ನಂದಿಯನ್ನು ಇಡಬೇಕು. ಮಹಾಪ್ರಸಾದ ಇದು. ನೀವು ಹೇಳಿದ ಹಾಗೆ ಮಾಡ್ತೀನಿ. ನಮಗೆ ಕಷ್ಟ ಬಂದಾಗ್ಲೆಲ್ಲ ನೀವು ನಮ್ಮ ಜೊತೆಲೇ ಇರ್ತೀರಾ ಅಂತ ನಂಬಿದ್ದೀನಿ. ಬರ್ತೀನಯ್ಯ. शंभो शंकर सांब सदा शिव सांब सदा शिव. ओम शंभो शंकर हर हर शंकर शिव शिव शंकर. ನನ್ನ ಅಂತರಂಗಕ್ಕೆ ಕಾಣದೇ ಇರೋ ಶಕ್ತಿ ಯಾವುದದು? ಮನೆಗೆ ನಂದಿ ಪ್ರವೇಶ. ಕಾಣದ ಕೈಗಳ ಕೈವಾಡದಿಂದ ಮರುಜನ್ಮ ಪಡೆದ ಚಿರುವಿನ ಆತ್ಮಕ್ಕೆ ಸಮಸ್ಯೆ. ಮನೆಯಿಂದ ಶಾಶ್ವತವಾಗಿ ಉಚ್ಚಾಟನೆಗಾಗಿ ಪ್ರಯೋಗ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಮಾಯಾ ಅಮ್ಮ, ರಾಣಿ ಮತ್ತೆ ಕೃಪಾಕರನ್ನ ಇಲ್ಲಿಗೆ ಬರೋದಕ್ಕೆ ಹೇಳು. ಸರಿ ಅಮ್ಮ. ಮುದುಕ ಕೃಷ್ಣ ಪ್ರಸಾದ್ ಅವನು ಇದುವರೆಗೂ ಸಂಪಾದಿಸಿರೋ ಆಸ್ತಿನೆಲ್ಲ ತಾನು ಸತ್ತ ಮೇಲೆ ತನ್ನ ಮೊಮ್ಮಗ ಚಿರುಗ್ ಸೇರ್ಬೇಕು ಅಂತ ಬರೆದು ಬಿಟ್ಟಿದ್ದಾನೆ. ಮೊದಲು ಚಿರುನ ವಶ ಪಡಿಸ್ಕೊಳ್ಳಿ. ನೀವು ಹೇಗ್ ಹೇಳ್ತಿರೋ ಹಾಗೆ ಕೇಳೋ ತರ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಕೃಷ್ಣ ಪ್ರಸಾದ್ ಏನಾದ್ರೂ ಕಣ್ಣಿಗೆ ಬಿದ್ರೆ ಅವನನ್ನು ಅಂದ್ರೆ ಸಾಯಿಸ್ಕೊಡೋದು ಅಂತಲ್ಲ? ಎಸ್, ಯು ಆರ್ ರೈಟ್. ಸರಿ,
The mobile you are calling is currently switched off. ಸ್ವಿಚ್ ಆಫ್ ಬರ್ತಾ ಇದೆ. ಡೋಂಟ್ ಬಿ ಓವರ್ ಸ್ಮಾರ್ಟ್. ಡೋಂಟ್ ಟ್ರೈ ಟು ಕಾಲ್. ಸಮಯ ನೋಡಿ ಡಿಸ್ಕ್ಲೋಸ್ ಮಾಡ್ತೀನಿ. ನಿನ್ನೆ ಫೋಟೋ, ಇವತ್ತು ವಿಡಿಯೋ, ನಾಳೆ ಗಾಡ್, ಈ ವಿಷಯ ಏನಾದರೂ ಮನೇಲಿ ಗೊತ್ತಾದರೆ ನಾವಿಬ್ರು ಕಂಬಿ ಎಣಿಸ್ಬೇಕಾಗತ್ತೆ. ಮೊದಲು ಅವ್ರಿಗೆ ಏನು ಬೇಕು ಅಂತ ತಿಳ್ಕೊಳ್ಳೋಣ. ಎಷ್ಟು ದುಡ್ಡು ಬೇಕಾದರೂ ಬಿಸಾಕೋಣ. ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗ್ತಿವೆ. ಮೊದಲು ನಾವು ಹೋಗಿ ಜೇಜಮ್ಮನ್ ನೋಡಬೇಕು. ಮಾಯಾ, ಜೇಜಮ್ಮನ್ ಅಸಿಸ್ಟೆಂಟ್. ಒಳ್ಳೆ ಟೈಮಿಗೆ ಫೋನ್ ಬಂದಿದೆ, ಮಾತಾಡಿ. ಹಲೋ. ಅಮ್ಮ ಹೇಳಿದ್ರು ನೀವು ಈ ಕೂಡಲೇ ಬರ್ಬೇಕಂತೆ. ನಾವು ಅಲ್ಲಿ ಬರೋ ಯೋಚನೆ ಮಾಡ್ತಾ ಇದ್ವಿ. ಅವ್ರಿಗೆ ಗೊತ್ತಾಗೇನೆ ನಿಮ್ಗೆ ಬರೋಕ್ಕೆ ಹೇಳಿರೋದು. ನಾವು ಈಗಲೇ ಹೊರಡ್ತೀವಿ. ನಾವು ಅಂದ್ಕೊಂಡಿರೋದೆಲ್ಲ ಜೇಜಮ್ಮಂಗೆ ಗೊತ್ತಾಗತ್ತೆ. ನಮಗೆ ಕೈ ಹಿಡಿಯೋದು ಅಂದರೆ ಅವರೊಬ್ಬರೇ. ನಡೀರಿ ಹೋಗೋಣ. ಯಾರೋ ಯಾರದು? ಯಾರು? ಎಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಹಾಂ ಮಾವ. ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಮ್ಮ. ಹೇಳಿ ಮಾವ. ಆರ್ತಿ, ಇತ್ತೀಚೆಗೆ ಅಶೋಕ ನನ್ನ ಜೊತೆ ತುಂಬ ರೂಢಾಗಿ ನಡ್ಕೋತಾ ಇದ್ದಾನಮ್ಮ. ದಯವಿಟ್ಟು ಅದಕ್ಕೆ ನೀನು ನಂಬ್ಕೋಬೇಡ. ಅವನು ಯಾವತ್ತೂ ಹೀಗೆ ನಡ್ಕೊಂಡಿದ್ದನ್ನು ನಾವು ನೋಡೇ ಇಲ್ಲ. ಅದು ಏನಾಗಿದೆಯೋ ಏನೋ ಇತ್ತೀಚೆಗೆ ಅವನು. ಅರ್ಥ ಆಗುತ್ತೆ ಮಾವ. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ. ಆ ನಂಬಿಕೆನ ನಾನೇ ಉಳಿಸ್ಕೊಂಡಿಲ್ಲ. ಅವ್ರು ನನ್ನನ್ನು ತುಂಬ ಪ್ರೀತಿಸ್ತಾರೆ. ಅದಕ್ಕೆ ಅಷ್ಟು ಕೋಪ ಮಾಡ್ಕೋತಾರೆ. ಪ್ರೀತಿ ಇರೋ ಕಡೆ ಕೋಪ ಸಹಜ ಅಲ್ವಾ ಮಾವ? ಒಂದು ಮಾತು ಕೇಳಿದ್ರೆ ಉತ್ತರ ಸಿಗ್ಬೋದೇನಮ್ಮ? ಕೇಳಿ ಮಾವ. ನಮ್ಮ ಇಡೀ ಮನೆಗೆ ದೊಡ್ಡ ಕ್ವಶನ್ ಮಾರ್ಕು ನಿನ್ನ ಬಿಹೇವಿಯರ್ ಅಮ್ಮ. ನೀನು ಯಾಕೆ ಹಾಗೆ ಬಿಹೇವ್ ಮಾಡ್ತಿದ್ಯೋ ಒಬ್ರಿಗೂ ಅರ್ಥ ಆಗ್ತಿಲ್ಲ. ನಮ್ಮಿಂದ ದೂರ ಆದವ್ರ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕಾಗಿರೋದು ನಮ್ಮ ಧರ್ಮನಮ್ಮ. ಆದರೆ ನಿನಗೆ ಹುಚ್ಚಿಡ್ದಿದೆ, ತಲೆ ಕೆಟ್ಟಿದೆ ಅಂತ ಯಾರು ಹೇಳಿದ್ರು ನಾನು ನಂಬಲ್ಲಮ್ಮ. ಅದಕ್ಕೆ ಎಲ್ಲರ ಮುಂದೆ ಕೇಳೋದು ಬೇಡ ಅಂತ ಪರ್ಸ್ನಲ್ ಆಗಿ ನಿನ್ನ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ. ನಿನಗೇನಾದರೂ ಸಮಸ್ಯೆ ಇದ್ದರೆ ನನ್ನ ಹತ್ರ ಹೇಳ್ಕೊಳಮ್ಮ. ಹಾಗಂತ ನಾನು ನಿನಗೆ ಪ್ರೆಷರ್ ಆಗ್ತಿದ್ದೀನಿ ಅಂತ ಅನ್ಕೋಬೇಡಮ್ಮ. ನಿನಗಿಷ್ಟ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೋ, ಇಲ್ಲ ಅಂದರೆ ಪರವಾಗಿಲ್ಲ.
ಗೊತ್ತಿಲ್ಲ ಮಾವ. ನಿನ್ನ ಮತ್ತು ಅಶೋಕನ ಸಂಬಂಧ ಈ ಮನೆಗೆ ತುಂಬ ಅವಶ್ಯಕತೆ ಇದೆಯಮ್ಮ. ಯಾವುದೇ ಕಾರಣಕ್ಕೂ ಅದು ಹಾಳಾಗಬಾರ್ದು. ಆರ್ತಿ, ಎಲ್ಲರನ್ನೂ ಊಟಕ್ಕೆ ಕರೆಯಮ್ಮ. ಜೊತೆಲಿ ಕೂತು ಊಟ ಮಾಡೋಣ. ಇಷ್ಟೊತ್ತಿಗೆ ನಾವು ಮನೇಲಿಲ್ಲ ಅಂದರೆ ಮನೆಯವ್ರಿಗೆ ಡೌಟ್ ಬರೋಲ್ವಾ? ಅದನ್ನ ಹೇಗೆ ಬೇಕಾದರೂ ಮ್ಯಾನೇಜ್ ಮಾಡ್ಬೋದು. ಆದರೆ ನಮ್ಮ ಸೀಕ್ರೆಟ್ಸು ಮನೇಲಿ ಗೊತ್ತಾಗಬಾರ್ದು ಅಷ್ಟೇ. ಅದು ನಮ್ಮ ಮುಂದೆ ಇರೋ ಸವಾಲು. ಈ ಮನೆಯಲ್ಲಿ ನಮ್ಮ ಗುಲಾಮಗಿರಿ ಯಾವತ್ತಿಗೆ ಮುಗಿಯುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಮೊದಲು ಅದಾಗಬೇಕು. ನಾನು ಆ ಮನೇಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗೋಗಿದೆ. ನನ್ನ ಪ್ರಕಾರ ನಮ್ಮ ಪ್ಲ್ಯಾನ್ಗಳೆಲ್ಲ ಮುಗಿಯೋದು ಏನಾಯ್ತು? ಕೃಪಕರ್, ಕಾರ್ ಮುಂದೆ ಯಾರೋ ನಿಂತಿದ್ರು, ಕಂಬಳಿ ಹೊತ್ಕೊಂಡು. ಗ್ಯಾರಂಟಿ ಕಾರ್ ಅವ್ರಿಗೆ ಗುದ್ದಿರುತ್ತೆ. ಅವ್ರು ಸತ್ತೋಗಿರ್ತಾರೆ. ಅವ್ರು ಖಂಡಿತ ಸತ್ತೋಗಿರ್ತಾರೆ. ಇಡಿಯಟ್, ನನ್ನ ಕಾರ್ ಕೆಳಗನೆ ಬೀಳ್ಬೇಕಿತ್ತ? ನಾವು ಮೊದಲು ಇಲ್ಲಿಂದ ಹೊರಟೋಗೋಣ. ನಡೀರಿ, ಹೊರಡಿ. ಬೇಡ, ಏನಾಗಿದೆ ಅಂತ ನೋಡೋಣ. ಇಲ್ಲಾಂದ್ರೆ ಹಿಟ್ ಆ್ಯಂಡ್ ರನ್ ಕೇಸ್ ಆದರೆ ತುಂಬ ತೊಂದರೆ ಆಗುತ್ತೆ. ನೀವಿಲ್ಲ ಕೂತೀರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಬೇಡ ಬೇಡ ಬೇಡ, ನಾನು ನಿಮ್ಮ ಜೊತೆ ಬರ್ತೀನಿ. ಇಲ್ಲಿ ಯಾರು ಇಲ್ಲ, ಬನ್ನಿ ಹಿಂದೆ ನೋಡೋಣ. ಇಲ್ಲೂ ಇಲ್ಲ. ಅಲ್ಲ, ಕಾರು ನಿಜವಾಗ್ಲೂ ಅವನಿಗೆ ಗೊತ್ತಾ ಅಥವಾ ಎಲ್ಲ ನಮ್ಮ ಭ್ರಮೆನ? ಸಾಧ್ಯನೇ ಇಲ್ಲ. ನಾನು ನೋಡಿದ್ದೀನಿ, ಕಾರ್ ನಿಜವಾಗ್ಲೂ ಗುದ್ದಿದೆ. ಒಂದು ವೇಳೆ ಕಾರ್ ಗುದ್ದಿದ್ರೆ ಇಷ್ಟು ಬೇಗ ಎದ್ದು ಹೋಗಕ್ಕೆ ಸಾಧ್ಯನೇ ಇಲ್ಲ. ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಏನೋ? ನೀವು ಮಾಯಾ ಕಡಗ ತಂದಿದ್ದೀರಾ? ಹಾ, ಬ್ಯಾಗಲ್ಲಿದೆ. ಹೋಗಿ ತಗೊಂಬನ್ನಿ.